ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ಗಾಗಿ ಭೂ ಸ್ವಾಧೀನ ಪ್ರಶ್ನಿಸಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಲಾಗಿದೆ. ಬಿಡದಿಯ ವಿವಿಧ ಗ್ರಾಮಗಳ ಸುಮಾರು 18 ರೈತರಿಂದ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬಿಡದಿ ಟೌನ್ಶಿಪ್ ಜಟಾಪಟಿಗೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಪ್ರಶ್ನಿಸಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಬಿಡದಿಯ ವಿವಿಧ ಗ್ರಾಮಗಳ 18 ರೈತರಿಂದ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ನ್ಯಾಯಮೂರ್ತಿ ಆರ್ ನಟರಾಜ್ ಅವರಿದ್ದ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಆಗಿದೆ. ವಿನಾಯಿತಿ ನೀಡಿ ಭೂ ಸ್ವಾಧೀನ ಮಾಡಿರುವುದು ಕಾನೂನು ಬಾಹಿರ. 18,000 ಕೋಟಿ ಖರ್ಚು ಮಾಡಿ 33,000 ಕೋಟಿ ಲಾಭದ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಹೈಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲ ಎವಿ ನಿಶಾಂತ್ ಅವರು ವಾದವನ್ನ ಮಂಡಿಸಿದ್ದಾರೆ. ಪರಿಹಾರ ನಿಗದಿಪಡಿಸುವವರೆಗೆ ಈ ಸ್ವತ್ತುಗಳಿಂದ ತೆರವುಗೊಳಿಸೋದಿಲ್ಲ. ಹೈಕೋರ್ಟ್ಗೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿಕೆಯನ್ನ ಕೊಟ್ಟಿರೋದು. ಸರ್ಕಾರದ ಹೇಳಿಕೆಯನ್ನ ದಾಖಲಿಸಿ ವಿಚಾರಣೆಯನ್ನ ಆಗಸ್ಟ್ 25ಕ್ಕೆ ನ್ಯಾಯಾಲಯ ಮುಂದೂಡಿದೆ. ಬಿಡದಿಯ ವಿವಿಧ ಗ್ರಾಮಗಳ 18 ರೈತರಿಂದ ಏನು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತಲ್ಲ, ಆ ಒಂದು ಅರ್ಜಿಯ ವಿಚಾರಣೆ ಹೈಕೋರ್ಟ್ ಪೀಠದಲ್ಲಿ ನಡೆದಿರೋದು. ಸಾಕಷ್ಟು ವಿಚಾರಗಳನ್ನು ಕೂಡ ವಾದ ಪ್ರತಿವಾದ ಮಾಡದಂತ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿನಾಯಿತಿ ನೀಡಿ ಭೂಸ್ವಾಧೀನ ಮಾಡಿರೋದಿದೆಯಲ್ಲ, ಅದು ಕಾನೂನು ಬಾಹಿರ. ಯಾಕೆ ಭೂ ಸ್ವಾಧೀನ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಿದಂತಹ ರಿಟ್ ಅರ್ಜಿಯ ವಿಚಾರಣೆ ಆಗಿದೆ. ಈಗ ಸರ್ಕಾರದ ಹೇಳಿಕೆಯನ್ನ ದಾಖಲಿಸಿ ವಿಚಾರಣೆಯನ್ನ ಆಗಸ್ಟ್ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಹೈಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲರು ಸಾಕಷ್ಟು ವಿಚಾರಗಳನ್ನ ವಾದ ಮಾಡುವಂತ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ.